ಸ್ನೇಹಿತರೆ, ಕಾಲುಗಳ ಸೆಳೆತ ಅಷ್ಟೇನು ಗಂಭೀರ ಆರೋಗ್ಯ ಸಮಸ್ಯೆ ಅಲ್ಲದಿದ್ದರೂ ಕೂಡ ಇದರಿಂದ ಉಂಟಾಗುವ ನೋವು ತುಂಬಾನೇ ಹಿಂಸೆ ಅನಿಸುತ್ತದೆ. ಈ ಸಮಸ್ಯೆ ಇದ್ದವರಿಗೆ ಇಲ್ಲಿದೆ ನೋಡಿ ಉತ್ತಮ ಪರಿಹಾರಗಳು. ಇಂದಿನ ದಿನಗಳಲ್ಲಿ ಕಾಲಿನ ಸೆಳೆತದ ಸಮಸ್ಯೆ ಹೆಚ್ಚಿನವರಿಗೆ ಕಾಮನ್ ಆಗಿ ಬಿಟ್ಟಿದೆ. ಕೆಲವರಿಗೆ ಈ ಸಮಸ್ಯೆ ಪದೇ ಪದೇ ಕಂಡು ಬರುತ್ತಿದ್ದರೆ, ಇನ್ನು ಕೆಲವರಿಗೆ ಚಳಿಗಾಲದಲ್ಲಿ ಜಾಸ್ತಿ ಆಗಿ ಬಿಡುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಕೆಲವೊಮ್ಮೆ ರಾತ್ರಿ ಮಲಗಿ ನಿದ್ದೆ ಮಾಡುತ್ತಿರಬೇಕಾದರೆ ಇದ್ದಕ್ಕಿದ್ದಂತೆ ಕಾಲಿನ ಸೆಳೆತದ ಸಮಸ್ಯೆ ಕಂಡುಬಂದು ಎಚ್ಚರವಾಗಿ ಬಿಡುತ್ತದೆ. ಇನ್ನು ಕೆಲವೊಮ್ಮೆ ಮಧ್ಯಾಹ್ನ ಆರಾಮಾಗಿ ಟಿವಿ ನೋಡುತ್ತಾ ಕೂತಾಗ ಕೂಡ ಸಡನ್ನಾಗಿ ಈ ರೀತಿಯ ಸಮಸ್ಯೆ ಕಂಡುಬರುತ್ತದೆ. ಈ ಸಂದರ್ಭದಲ್ಲಿ ಕಾಲಿನ ಭಾಗದಲ್ಲಿ ಊತ ಕಂಡುಬರುವುದು, ಕಾಲಿನ ನರಗಳು ಮೇಲೆ ಎದ್ದುಕೊಂಡಂತೆ ಕಾಣಿಸಬಹುದು. ಅದರಲ್ಲೂ ವಯಸ್ಸಾದವರಿಗೆ ಈ ಸಮಸ್ಯೆ ಹೆಚ್ಚು ಕಾಡುತ್ತದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ಸಮಸ್ಯೆಯ ಬಗ್ಗೆ ಇನ್ನಷ್ಟು ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡುವುದನ್ನು ಮರೆಯದಿರಿ. ಆರೋಗ್ಯವೇ ಭಾಗ್ಯ ಎಂದು ಕಮೆಂಟಲ್ಲಿ ಬರೆಯಿರಿ. ಬನ್ನಿ ಸ್ನೇಹಿತರೆ, ಈ ಸಮಸ್ಯೆಗಳಿಗೆ ಪ್ರಮುಖ ಕಾರಣಗಳು ಏನು ಎಂದು ತಿಳಿದುಕೊಳ್ಳೋಣ. ಕಾಲುಗಳ ಸೆಳೆತ ಉಂಟಾಗಲು ಕಾರಣಗಳನ್ನು ನೋಡುವುದಾದರೆ, ಸರಿಯಾದ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಅನುಸರಿಸದೇ ಇರುವುದು, ಕಾಲುಗಳ ಭಾಗದಲ್ಲಿ ಹೆಚ್ಚು ಆಯಾಸ ಕಂಡು ಬರುವುದು, ಕಾಂಕ್ರೀಟ್ ಅಥವಾ ಸಿಮೆಂಟ್ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಈ ಸಮಸ್ಯೆ ಸಾಮಾನ್ಯ, ಹೆಚ್ಚು ಹೊತ್ತು ಕುಳಿತುಕೊಂಡೇ ಕಾಲ ಕಳೆಯುವವರಲ್ಲಿ, ದೇಹದಲ್ಲಿ ಮಾಂಸಖಂಡಗಳ ಅಸ್ವಸ್ಥತೆ, ಕಿಡ್ನಿಗಳಲ್ಲಿ ತೊಂದರೆ, ಥೈರಾಯಿಡ್, ಮಧುಮೇಹದಂಥ ಕಾಯಿಲೆಗಳು, ಹಾರ್ಮೋನ್ಸ್ಗಳ ಅಸಮತೋಲನ ಉಂಟಾಗುವುದು ಇತ್ಯಾದಿಗಳು ಕಾಲಿನ ಭಾಗದಲ್ಲಿ ಸೆಳೆತ ಕಂಡುಬರುವಂತೆ ಮಾಡುತ್ತದೆ. ಆದರೆ ಈ ಸಮಸ್ಯೆಯನ್ನು ಸುಲಭವಾಗಿ ಕಡಿಮೆ ಮಾಡಲು ಕೆಲವೊಂದು ಮನೆಮದ್ದುಗಳು ಕೂಡ ಲಭ್ಯವಿದೆ. ಅವು ಯಾವ್ಯಾವುದು ಎನ್ನುವುದನ್ನು ತಿಳಿಯೋಣ. ಬನ್ನಿ ಸ್ನೇಹಿತರೆ. ಶುಂಠಿ. ಆಯುರ್ವೇದ ಕಾಲದಿಂದಲೂ ಕೂಡ ಶುಂಠಿಯನ್ನು ಹಲವಾರು ರೀತಿಯ ಕಾಯಿಲೆಗಳನ್ನು ದೂರ ಮಾಡಲು ಇದನ್ನು ಚಿಕಿತ್ಸೆಯ ರೂಪದಲ್ಲಿ ಬಳಸಿಕೊಂಡು ಬರಲಾಗುತ್ತಿದೆ. ಪ್ರಮುಖವಾಗಿ ನೈಸರ್ಗಿಕವಾಗಿ ಸಿಗುವ ಈ ಶುಂಠಿಯಲ್ಲಿ ಉರಿಯೂತ ಶಮನಕಾರಿ, ನೋವು ನಿವಾರಕ, ಆಂಟಿ ಆಕ್ಸಿಡೆಂಟ್ ಗುಣಗಳು ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಇದರ ಜೊತೆಗೆ ಮ್ಯಾಗ್ನೀಷಿಯಂ ಅಂಶದ ಪ್ರಮಾಣ ಯಥೇಚ್ಛವಾಗಿ ಕಂಡುಬರುತ್ತದೆ. ಇದು ಕಾಲುಗಳ ಭಾಗದ ಸೆಳೆತವನ್ನು ದೂರ ಮಾಡುವುದು ಮಾತ್ರವಲ್ಲದೆ ಕಾಲಿನ ಭಾಗದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚು ಮಾಡಿ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಹಸಿ ಶುಂಠಿ ಹಾಗೂ ಒಣ ಶುಂಠಿಯಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿವೆ ಎಂದು ತಿಳಿಯೋಣ. ಶುಂಠಿ ಟೀ. ಒಂದು ದೊಡ್ಡ ಲೋಟ ಆಗುವಷ್ಟು ನೀರನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಆ ಬಳಿಕ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಶುಂಠಿ ಚೂರುಗಳನ್ನು ಹಾಕಿ ಸುಮಾರು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಆ ಬಳಿಕ ಗ್ಯಾಸ್ ಸ್ಟವ್ ಆಫ್ ಮಾಡಿ ಈ ಪಾನೀಯವನ್ನು ಸೋಸಿ ಕೊಂಡು ಉಗುರು ಬೆಚ್ಚನೆಯ ರೀತಿ ಆರಲು ಬಿಡಿ. ಆ ಬಳಿಕ ಈ ಪಾನೀಯಕ್ಕೆ 1 ಚಮಚದಷ್ಟು ನಿಂಬೆ ಹಣ್ಣಿನ ರಸ ಮತ್ತು ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಸೇವನೆ ಮಾಡಬಹುದು. ಆಪಲ್ ಸೀಡರ್ ವಿನೆಗರ್ ಇಂದಿನ ದಿನಗಳಲ್ಲಿ ತುಂಬ ಜನಪ್ರಿಯವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿ ಕಂಡುಬರುವ ಆರೋಗ್ಯಕರವಾದ ಗುಣಲಕ್ಷಣಗಳು. ಹೌದು ಸ್ನೇಹಿತರೆ, ಈ ವಿನೆಗರ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉರಿಯೂತ ನಿವಾರಕ, ನೋವು ನಿವಾರಕ ಅಂಶಗಳು ಹಾಗೂ ಪೊಟ್ಯಾಷಿಯಂ ಅಂಶಗಳು ಕಂಡುಬರುವುದರಿಂದ ಕಾಲುಗಳ ಸೆಳೆತವನ್ನು ಹೋಗಲಾಡಿಸಲು ತುಂಬಾ ಸಹಾಯಕ ಬರುತ್ತದೆ. ಹೀಗೆ ಮಾಡಿ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 1 ಟೇಬಲ್ ಚಮಚದಷ್ಟು ಆಪಲ್ ಸೈಡರ್ ವಿನೆಗರ್ ಹಾಕಿ ಮಿಶ್ರಣ ಮಾಡಿ ಇದನ್ನು ಟಾನಿಕ್ ರೀತಿ ಪ್ರತಿದಿನ 1 ಚಮಚ ಆಗುವಷ್ಟು ಸೇವನೆ ಮಾಡಿ. ಹಳದಿ ಸಾಸಿವೆ. ಹಳದಿ ಸಾಸಿವೆಯಲ್ಲಿ ನೋವು ನಿವಾರಕ ಅಂಶಗಳು, ಉರಿಯೂತ ನಿವಾರಕ ಅಂಶಗಳು ಹಾಗೂ ಅಸಿಡಿಕ್ ಆಮ್ಲಗಳು ಯಥೇಚ್ಛವಾಗಿ ಕಂಡುಬರುತ್ತದೆ.
ಇದು ಕಾಲುಗಳ ಭಾಗಕ್ಕೆ ರಕ್ತ ಸಂಚಾರವನ್ನು ಹೆಚ್ಚಿಸಲು ನೆರವಿಗೆ ಬರುತ್ತದೆ. ಹೀಗಾಗಿ ಕಾಲುಗಳ ಸೆಳೆತ ಸಮಸ್ಯೆ ಕಂಡುಬರುವ ಸಂದರ್ಭದಲ್ಲಿ ಸಣ್ಣ ಟೀ ಚಮಚದಷ್ಟು ಈ ಹಳದಿ ಸಾಸಿವೆಯನ್ನು ಚೆನ್ನಾಗಿ ಜಗಿದು ಅದರ ರಸವನ್ನು ನಿಧಾನಕ್ಕೆ ಹೀರುತ್ತಾ ಬರಬೇಕು. ಅರಿಶಿಣ ಹಾಲು. ಅರಿಶಿಣದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಅಡುಗೆ ಮನೆಯ ರಾಣಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಕೇವಲ ಆಹಾರದ ರುಚಿಯನ್ನು ಹೆಚ್ಚಿಸುವುದು ಅಲ್ಲದೆ ಅನೇಕ ಕಾಯಿಲೆಗಳಿಗೆ ಪರಿಹಾರವನ್ನು ನೀಡುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಇದರಲ್ಲಿ ಕಂಡುಬರುವ ಕ್ಯೂರಿಕ್ಯುಮಿನ್ ಎನ್ನುವ ಸಂಯುಕ್ತ ಅಂಶ. ಇದು ಉರಿಯೂತ ನಿವಾರಕ ಗುಣಗಳಿಂದ ಸಮೃದ್ಧವಾಗಿರುವುದರಿಂದ ಕಾಲಿನ ಸೆಳೆತದಂತಹ ಸಮಸ್ಯೆಯನ್ನು ದೂರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ವೇಳೆ ನಿಮಗೂ ಕಾಲಿನ ಸೆಳೆತದಂತಹ ಸಮಸ್ಯೆ ಇದ್ದರೆ ರಾತ್ರಿ ಮಲಗುವ ಮುನ್ನ 1 ಲೋಟ ಉಗುರು ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಅರಿಶಿಣ ಹಾಕಿ ಕುಡಿಯುವುದು ಅಭ್ಯಾಸ ಮಾಡಿಕೊಳ್ಳಿ. ಬೆಚ್ಚಗಿನ ಎಣ್ಣೆಯ ಮಾಲಿಷ್. ಎಳ್ಳಿನ ಎಣ್ಣೆಯಾಗಲಿ, ಆಲಿವ್ ಎಣ್ಣೆಯಾಗಲಿ ಅಥವಾ ದೇಸಿ ತುಪ್ಪವಾಗಲಿ ಅವುಗಳನ್ನು ಸ್ವಲ್ಪ ಬೆಚ್ಚಗಾಗಿಸಿ ಕಾಲುಗಳಲ್ಲಿ ಮಾಲಿಷ್ ಮಾಡಿದರೆ ರಕ್ತ ಹರಿವು ಆಳಕ್ಕೆ ಸಕ್ರಿಯಗೊಳ್ಳುತ್ತದೆ. ಬೆಚ್ಚಗಿನ ಸ್ಪರ್ಶದಿಂದ ಸ್ನಾಯುಗಳವರೆಗೆ ಪೋಷಕ ಮತ್ತು ಆಕ್ಸಿಜನ್ನ ಹರಿವು ಉತ್ತಮವಾಗುತ್ತದೆ. ಇದರಿಂದ ಜಕ್ಕಣ ಮತ್ತು ನೋವಿನಲ್ಲಿ ತಕ್ಷಣ ರಿಲೀಫ್ ಸಿಗುತ್ತದೆ. ಇದು ಕೇವಲ ಮಾಲಿಷ್ ಅಲ್ಲ, ಶರೀರ ಮತ್ತು ಮನಸ್ಸು ಎರಡಕ್ಕೂ ಒಂದು ಪ್ರಾಕೃತಿಕ ಥೆರಪಿ. ದೀರ್ಘ ಹೊತ್ತು ಕುಳಿತಿರುವುದನ್ನು ತಪ್ಪಿಸಿ. ನಾವು ಹಲವಾರು ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ಕುಳಿತಿರುತ್ತೇವೆ ಮತ್ತು ನಾವು ಆಯಾಸಗೊಳ್ಳದಿದ್ದರೆ ಶರೀರಕ್ಕೂ ವಿಶ್ರಾಂತಿ ಸಿಗುತ್ತಿದೆ ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೆಂದರೆ ಶರೀರ ನಿಷ್ಕ್ರಿಯವಾಗಿದ್ದರೆ ರಕ್ತ ಸಂಚಾರ ನಿಧಾನವಾಗುತ್ತದೆ. ಆದ್ದರಿಂದ ಪ್ರತಿ 1.5 ಗಂಟೆಗೊಮ್ಮೆ ಕೇವಲ 5ರಿಂದ 10 ನಿಮಿಷಗಳ ಹಗುರ ನಡಿಗೆಯಲ್ಲಿ ತಿರುಗಾಡಿ. ಮನೆಯೊಳಗೆ ಆಗಲಿ. ಇದು ನಿಮ್ಮ ಸ್ನಾಯುಗಳನ್ನು ಮತ್ತೆ ಸಕ್ರಿಯಗೊಳಿಸುತ್ತದೆ ಮತ್ತು ಕಾಲುಗಳನ್ನು ತಾಜಾ ಇರಿಸುತ್ತದೆ. ಶರೀರವನ್ನು ಹೈಡ್ರೇಟೆಡ್ ಆಗಿ ಇರಿಸಿ. ನೀರಿನ ಕೊರತೆ ಅಂದರೆ ಡಿಹೈಡ್ರೇಷನ್ ಸಹ ಸ್ನಾಯುಗಳ ಎಳೆತದ ದೊಡ್ಡ ಕಾರಣವಾಗಿದೆ. ಶರೀರದಲ್ಲಿ ದ್ರವ ಪದಾರ್ಥಗಳು ಕಡಿಮೆಯಾದರೆ ನರಗಳು ಮತ್ತು ಸ್ನಾಯುಗಳ ನಡುವಿನ ಸಂಪರ್ಕ ಕುಂದುತ್ತದೆ ಮತ್ತು ಪರಿಣಾಮವಾಗಿ ಕಾಲುಗಳಲ್ಲಿ ನೋವು ಮತ್ತು ಎಳೆತ ಹೆಚ್ಚಾಗುತ್ತದೆ. ಆದ್ದರಿಂದ ದಿನಪೂರ್ತಿ ಸ್ವಲ್ಪ ಸ್ವಲ್ಪ ನೀರು ನಿಯಮಿತವಾಗಿ ಕುಡಿಯುವ ಪ್ರಯತ್ನ ಮಾಡಿ. ಔಷಧಗಳ ಪರಿಶೀಲನೆ. ಬಹುತೇಕ ಸಂದರ್ಭದಲ್ಲಿ ನಾವು ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಅಥವಾ ಮೂತ್ರ ಸಂಬಂಧಿ ಔಷಧಿಗಳನ್ನು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೇವೆ, ಆದರೆ ಅವುಗಳ ಪರಿಣಾಮದ ಬಗ್ಗೆ ಗಮನ ಹರಿಸುವುದಿಲ್ಲ. ಅನೇಕ ಬಾರಿ ಈ ಔಷಧಗಳು ಶರೀರದ ಅಗತ್ಯ ಖನಿಜಗಳಾದ ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಅಥವಾ ಕ್ಯಾಲ್ಸಿಯಂ ನನ್ನು ಕಡಿಮೆ ಮಾಡುತ್ತವೆ ಮತ್ತು ಅಲ್ಲಿಂದಲೇ ಸ್ನಾಯುಗಳ ಎಳೆತದ ತೊಂದರೆ ಪ್ರಾರಂಭವಾಗುತ್ತದೆ. ಈಗ ಇಂದಿನ ಈ ವಿಡಿಯೋದ ಅತ್ಯಂತ ವಿಶೇಷ ಜಾದುಗಾರಿ ಆಹಾರಗಳತ್ತ. ಅವು ಸೀನಿಯರ್ ಸಿಟಿಜನ್ಗಳಿಗೆ ಕಾಲುಗಳ ಸ್ನಾಯುಗಳಲ್ಲಿ ಹೊಸ ಜೀವ ತುಂಬುತ್ತವೆ. ಮೊದಲು ಬಾಳೆಹಣ್ಣು ಮತ್ತು ನೆನೆಸಿದ ಒಣಗಿದ ದ್ರಾಕ್ಷಿಯ ಬಗ್ಗೆ ಮಾತನಾಡೋಣ. ಬಾಳೆಹಣ್ಣು ಈ ಸಾಮಾನ್ಯ ಕಾಣುವ ಫಲ ನಿಜವಾಗಿಯೂ ಪೊಟ್ಯಾಷಿಯಂನ ಪವರ್ ಹೌಸ್ ಆಗಿದೆ. ಇದು ಶರೀರದಲ್ಲಿ ಇಲೆಕ್ಟ್ರೋಲೈಟ್ ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳುತ್ತದೆ ಮತ್ತು ಸ್ನಾಯುಗಳಲ್ಲಿ ಅಕಸ್ಮಾತ್ ಜಂಕಣವನ್ನು ತಡೆಯುತ್ತದೆ. ಅಲ್ಲದೆ ಒಣದ್ರಾಕ್ಷಿ ಮ್ಯಾಗ್ನೀಷಿಯಂ ಮತ್ತು ಐರನ್ನಿಂದ ತುಂಬಿರುತ್ತದೆ. ಈ 2 ಅಂಶಗಳು ಒಟ್ಟಿಗೆ ಸ್ನಾಯುಗಳಿಗೆ ಆರಾಮ ನೀಡುತ್ತವೆ, ಆಯಾಸ ಕಡಿಮೆ ಮಾಡುತ್ತದೆ ಮತ್ತು ರಕ್ತ ಸಂಚಾರವನ್ನು ಸುಗಮವಾಗಿರಿಸುತ್ತದೆ. ಇದನ್ನು ಹೇಗೆ ಸೇವಿಸುವುದು ನೋಡೋಣ ಬನ್ನಿ. ಪ್ರತಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಬಾಳೆಹಣ್ಣು ಮತ್ತು 5ರಿಂದ 6 ಬೀಜಗಳನ್ನು ತೆಗೆದ ಒಣದ್ರಾಕ್ಷಿ ತಿನ್ನಿ. ಈ ಸಣ್ಣ ಸಂಯೋಜನೆ ನಿಮ್ಮ ಸ್ನಾಯುಗಳಿಗೆ ಟಾನಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ, ಆದರೆ ನಿಮಗೆ
ಡಯಾಬಿಟಿಸ್ ಇದ್ದರೆ ಈ ಉಪಾಯವನ್ನು ಪ್ರಾರಂಭಿಸುವ ಮುನ್ನ ನಿಮ್ಮ ಡಾಕ್ಟರ್ ನೊಂದಿಗೆ ಸಲಹೆ ಪಡೆಯಿರಿ. ಯಾಕಂದರೆ ಕೆಲವು ಜನರಲ್ಲಿ ಒಣಗಿದ ದ್ರಾಕ್ಷಿ ರಕ್ತದ ಸಕ್ಕರೆ ಮಟ್ಟವನ್ನು ಸ್ವಲ್ಪ ಹೆಚ್ಚಿಸಬಹುದು. ಸ್ನೇಹಿತರೆ, ಮೇಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.